welcome to Desai Academy, our class 10th. So today we are performing an activity called 4.12. Now in 4.12 activity ಮಾಡೋಣ. ಸೊ ಅದು ಸಲುವಾಗಿ ಅಂತ ಹೇಳಿದ್ರೆ ಎ ಒಳಗೆ ಏನು ಮಾಡ್ತೀವಿ ಹಾರ್ಡ್ ವಾಟರ್ ತೊಗೊಂಡಿರೋ, ಬಿ ಒಳಗೆ ಏನು ಮಾಡಿದ್ವಿ ಹಾರ್ಡ್ ವಾಟರ್. ಎ ಗ್ಲಾಸ್ ಒಳಗೆ ಏನದ ಹಾರ್ಡ್ ವಾಟರ್ ಅದ, ಬಿ ಒಳಗೆ ಏನದ ಹಾರ್ಡ್ ವಾಟರ್ ಅದ. ಇದ್ರಾಗ ಏನದಪ್ಪ ಅಂದ್ರೆ ಡಿಟರ್ಜೆಂಟ್ ಸೊಲ್ಯೂಷನ್ ಅದ ಅಂತ ಹೇಳ್ತೇವೆ. ಸೊ ಇದ್ರಾಗ ಏನದ ನಮ್ಮಲ್ಲಿ ಸೋಪ್ ಸೊಲ್ಯೂಷನ್ ಅದ, ರೈಟಾ. ಈಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಡಿಟರ್ಜೆಂಟ್ ಮತ್ತು ಸೋಪ್ ಸೊಲ್ಯೂಷನ್ ಈ ಎರಡು ಹಾರ್ಡ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಮದಲ್ಲಿ ಏನು ಎದ್ರಾಗ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ, ಎದ್ರಾಗ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗತ್ತೆ ಅಂತ ನೋಡ್ಬೇಕಾಗಿದೆ. ಸೊ ಮೊದಲಲ್ಲಿ ಸೋಪ್ ಸೊಲ್ಯೂಷನ್ ಅಂದ್ರಪ್ಪ ಎದರಿಂದ ಆಗಿದ್ದು ಸೋಪ್ ಸೊಲ್ಯೂಷನ್ ಅಂತ ಅಂದ್ರೆ ಎದ್ರದ್ದು ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಕಾರ್ಬಾಕ್ಸಿಲಿಕ್ ಚೇಂಜ್ ಏನಾಗಿರ್ತದೆ ಸೋಪ್ ಸೊಲ್ಯೂಷನ್ ಆಗಿರ್ತದೆ. ಸೋಪ್ ಸೊಲ್ಯೂಷನ್ ಎದರಿಂದ ಆಗಿರ್ತದೆ, ಸೋಡಿಯಂ ಆಗಿರ್ಬೋದು ಅಥವಾ